ಮೊದಲನೇ ಇದು ಕೊಟ್ಟ ಮೇಲೆ ಮೆಮೊರಾಂಡಮ್ ಕೊಟ್ಟ ಮೇಲೆ ಮನವಿ, ಮೆಮೊರಾಂಡಮ್ ಅಂದ್ರೆ ಮನವಿ, ಆ ಮನವಿ ಕೊಟ್ಟ ಮೇಲೆ ಕೇಂದ್ರದ ತಂಡ ಬಂದಿತ್ತು. ಆ ತಂಡ ಬಂದು 4ನೇ ತಾರೀಕಿನಿಂದ 9ನೇ ತಾರೀಕು, ಅಕ್ಟೋಬರ್ 4ರಿಂದ 9ನೇ ತಾರೀಕಿನವರೆಗೆ ಬರಪೀಡಿತ ಪ್ರದೇಶಗಳನ್ನು ಭೇಟಿ ಮಾಡಿದ್ರು. ಭೇಟಿ ಮಾಡಿ ಅವರು ವಸ್ತುಸ್ಥಿತಿಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಕೂಡ ಕೇಂದ್ರದ ತಂಡವನ್ನು ಭೇಟಿ ಮಾಡಿದ್ದೆ. ಅವರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಬರಗಾಲದ ಪರಿಸ್ಥಿತಿಯನ್ನ ಅವರಿಗೆ ವಿವರಿಸಿದ್ದೇನೆ. ಕೃಷ್ಣ ಬೈರೇಗೌಡರು ಮತ್ತೆ ಕ್ಯಾಬಿನೆಟ್ ಸಬ್ ಕಮಿಟಿ, ಉಪಸಮಿತಿ, ರಾಜ್ಯ ಆ ಸಬ್ ಕಮಿಟಿ ಕೂಡ, ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ಭೇಟಿ ಮಾಡಿ ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ ಅಂಡ್ ಪ್ರಿಯಾಂಕ್ ಇವರೆಲ್ಲರೂ ಭೇಟಿ ಮಾಡಿ, ಚೀಫ್ ಸೆಕ್ರೆಟರಿ ಕೂಡ ಭೇಟಿ ಮಾಡಿ ಕರ್ನಾಟಕದಲ್ಲಿರ್ತಕ್ಕಂಥ ಪರಿಸ್ಥಿತಿಯನ್ನು ಅವರು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅವರು ಸ್ವತಃ ಹೋಗಿ ಫೀಲ್ಡ್ಗೆ ಹೋಗಿ ನೋಡಿದ್ದಾರೆ. ಆಮೇಲೆ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ವರದಿ ಕೊಟ್ಟಿದ್ದಾರೆ. ವರದಿಯ ಆಧಾರದ ಮೇಲೆ ಅಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಸಬ್ ಕಮಿಟಿ ಭೇಟಿ ಮಾಡಿದ್ದಾರೆ. ಅದು ಎಕ್ಸಿಕ್ಯೂಟಿವ್ ಕಮಿಟಿನ ಎಕ್ಸಿಕ್ಯೂಟಿವ್ ಕಮಿಟಿ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವರು ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಹೈ ಲೆವೆಲ್ ಕಮಿಟಿಗೆ ಕೊಟ್ಟಿದ್ದಾರೆ. ಹೈ ಲೆವೆಲ್ ಕಮಿಟಿ ಅದು ಅಮಿತ್ ಶಾ ಅವರ ಹೋಮ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಇರ್ತಕ್ಕಂಥ ಕಮಿಟಿ. ನಾವು ನಮ್ಮ 3 ಮೆಮೊರಾಂಡಗಳಿಂದ ಕೇಳಿರ್ತಕ್ಕಂಥದ್ದು, ಕೊನೆ ಮೆಮೊರಾಂಡಮ್ನಲ್ಲಿ ನಾವು ಮೊದಲೇ 2ನೇ ಮೆಮೊರಾಂಡಮ್ನಲ್ಲಿ 17,910 ಕೋಟಿ ಕೇಳಿದ್ದು. ಆಮೇಲೆ 3ನೇ ಮೆಮೊರಾಂಡಮ್ ಕೊಟ್ಟ ಮೇಲೆ 18,171 ಕೋಟಿ ಕೇಳಿದ್ರು. ಸೊ ಒಟ್ಟು ರೈತರಿಗೆ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 35,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳು. ಬೆಳೆ ನಷ್ಟ ಆಗಿರ್ತಕ್ಕಂಥದ್ದು 35,000ಕ್ಕೂ ಹೆಚ್ಚು. ಇದರಲ್ಲಿ ಇನ್ಪುಟ್ ಸಬ್ಸಿಡಿ 1,870 ಕೋಟಿನಲ್ಲಿ ಇದರಲ್ಲಿ ಕುಡಿಯ ನೀರು ಸೇರಿದೆ, ಮತ್ತೆ ಮೇವು ಸೇರಿದೆ, ಆಮೇಲೆ ಗ್ರಾಚ್ಯುಟೀಸ್ ರಿಲೀಫ್ 1,663.12 ಕೋಟಿ ಇನ್ಪುಟ್ ಸಬ್ಸಿಡಿ, 4,663.12 ಕೋಟಿ ಇನ್ಪುಟ್ ಸಬ್ಸಿಡಿ. ಇದು ಗ್ರಾಚ್ಯುಟಿಯಸ್ ರಿಲೀಫ್ ಅಂತೇಳಿ 12,577.76 ಕೋಟಿ. ಕುಡಿಯ ನೀರಿಗೆ 566 ಕೋಟಿ. ಪಶು ಮೇವುಗೆ 366 ಕೋಟಿ. ಒಟ್ಟು 18,177 ಕೋಟಿ.